ಭಂಗಪಡಿಸಿ ಜಡೆಮುಡಿಯನ್ನು ಎಳೆದಾಡುವ ಸಮಯದಲ್ಲಿ ಧರ್ಮಿಷ್ಠರಿಗೆ ಈ ರೀತಿ ಮಾಡುವುದು ತರವಲ್ಲವೆಂದು ಹೊಗಳಲಿಕ್ಕೆ ನಿನ್ನ ಬಾಯಿಗೇನಾದರೂ ಮುಳ್ಳು ಮುರಿದಿದ್ದೆ, ನಿನ್ನ ನಾಲಿಗೆಯೇನಾದರೂ ಉಪ್ಪು ಬಿದ್ದು ಹೊಡೆದು ಹೋಗಿದ್ದೆ. ಮೈದುನನಾದ ಅರ್ಜುನ, ಅಹೇ ಬಾಣಮತಿ, ಇಲ್ಲಿಗೆ ಬಂದ ಕಾರಣವೇನು? ಕಾರಣವನ್ನು ಕೇಳಿದೆಯಾ? ಹೌದು ಬಾಣಮತಿ. ನೀನಾದರೂ ನನ್ನ ಮೇಲೆ ಕರುಣೆಯನ್ನು ತೋರು. ನಿನ್ನ ಗಂಡನ ಸುದ್ದಿ ಎನ್ನ ಮುಂದೆ ಎತ್ತುತ್ತದೆ. ಈ ಪಾದದ ಕರೆದ ಬೆಂಕಿ ಮಾಡುತ್ತದೆ. ಸಮಯದಲ್ಲಿ ಈ ನಿನ್ನ ವೈರತ್ವವು ಸರಿಯಲ್ಲವಲ್ಲ. ಅದು ಯಾತಕ್ಕೆ ಸರಿಯಲ್ಲ ಬಾಣಮತಿ? ಕರುಣೆಯನ್ನು ತೋರು. ಅದು ಯಾತಕ್ಕೆ ತೋರಲಾರದು ಬಾಣಮತಿ? ತೋರಬೇಕಲ್ಲವೇ? ಅದರಲ್ಲಿಲ್ಲ ಬಾಣಮತಿ. ಅರ್ಜುನ, ಕರುಣ, ಅದೇ ಚಂದ್ರಹಾಗೆ ಬಾಣಮತಿ. ಬಾಣಮತಿ ಹೇಳುವೆ ಕೇಳು. ಅದೇ ಚಂದ್ರಹಾಗೆ ಮಾನವರ ಮೇಲೆ ನೀನಾದರೂ ನನ್ನ ಮೇಲೆ ಸ್ವಲ್ಪ ಕರುಣೆಯನ್ನು ತೋರಬಾರದೆ? ಧರ್ಮರಾಯನಲ್ಲಿ ಬೇಡಿಕೊಂಡೆ, ಭೀಮಸೇನಿನಲ್ಲಿಯೂ ಕೇಳಿಕೊಂಡೆ. ಅವರಿಬ್ಬರಲ್ಲಿ ಸಹ ನನ್ನ ಮೇಲೆ ಅಂತ ಕರುಣೆಯನ್ನೇ ಹುಟ್ಟಲಿಲ್ಲ. ನೀನಾದರೂ ನನ್ನ ಮೇಲೆ ಕರುಣೆಯನ್ನು ತೋರಿ ಎನ್ನ ಪತಿಯ ಸೆರೆಯನ್ನು ಬಿಡಿಸಬೇಕೆಂದು ನಾನು ನಿನ್ನಲ್ಲಿ ಕೇಳಿಕೊಳ್ಳಲು ಬಂದಿರುವೆನು. ಪಾಠ ದೂರದಳು ನೀನು ಅತಿ ಸಮರ್ಥ. ಹಾಗೆ ಮಾನಿನಿ ಮನೆಯಲ್ಲಾದ ಭಾನುಮತಿ ಅರ್ಜುನ, ಕಂಡು ದಾರು ಸಹಿಸರು. ಭಾನುಮತಿ, ನಿನ್ನ ಗಂಡನಿಗೆ ಎಷ್ಟು ಧೈರ್ಯ? ಅವನ ಚಾರ್ಯರು ಬಂದು ಕೇಳಿದರೆ ನಿನ್ನ ಗಂಡನ ಬಾಯ್ಕೆ ಅಂಜಿ ಸುಮ್ಮನೆ ಕುಳಿತಿರೋರೇ ಹೇತಕ್ಕೆ? ಅಹೇ ಭಾನುಮತಿ, ನಿನ್ನ ಗಂಡನಿಗೆ ಎಷ್ಟು ಧೈರ್ಯ? ಮಾಧ್ವರದ ಬೀಗ ಮುದ್ರೆಗಳನ್ನು ಚಿತ್ರಿಸಿ ವನ ಮಧ್ಯದಲ್ಲಿರುವ ಸೋಪಾನಗಳನ್ನು ಕಿತ್ತಿ ಪರ್ಲಟಗಳನ್ನು ಮುರಿದು ಓಹೋ ಆಸೆಯ ಮಾಸಿ ಮನೆಗಳಂತೆ ಅಹೇ ಭಾನುಮತಿ, ಇದು ಎಲ್ಲ ನಮಗೆ ಯಾತಕ್ಕೆ ಬೇಕು? ನಮ್ಮ ಹಣ್ಣನ ಹಾಕಿ ನಮ್ಮ ಕನ್ಯಾಗೆ ಸಮ್ಮತವೇ ಸುಮ್ಮನಿರಬೇಕಾಯಿತು. ಭಾನುಮತಿ, ನಮ್ಮ ದ್ರೌಪದಿಯ ಶಿರವನ್ನು ಸೆಳೆಯುವ ಕಾಲದಲ್ಲಿ ಬಳಿರೆ ಬಿಡಿಸೋದಕ್ಕೆ ನಿನ್ನ ಬಾಯಿಗೆ ಮುಳ್ಳು ಮುರಿಯುತ್ತೇವೆ.
ನಾನು ನಿಮ್ಮ ಪಾದವನ್ನು ಬಿಡುವುದಿಲ್ಲ. ನಿಮ್ಮ ಪಾದಗಳಿಗೆ ನನ್ನ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಲು ಬಾ. ಅಮ್ಮ ಭಾನುಮತಿ, ಭಾವ, ಒಂದು ನೀತಿಯನ್ನು ಹೇಳಲು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಅಯ್ಯೋ ಅಪತ್ಕಾಲ ದಾರಿಗೆ ಎನಿಸ್ತೀರ. ನಿನ್ನ ಅಪರಿಮಿತ ದುಃಖವನ್ನು ನೋಡಿ ಸಹಿಸಲಾರೆನು. ಅಮ್ಮ ಭಾನುಮತಿ, ದುಃಖ ಪಡಬೇಡ. ನಿನ್ನ ಪತಿಯನ್ನು ಸೆರೆಯಂಬಿಡಿಸಲಿಕ್ಕೆ ತ್ರಿಲೋಕ ವಿಕ್ರಮನಾದ ನನ್ನ ಪಾರ್ಥನನ್ನು ಕಳಿಸಿಕೊಡುತ್ತೇನೆ. ನಿನ್ನ ಪತಿಯನ್ನು ಬಿಡಿಸಿಕೊಂಡು ಬರುವ ತನಕ ನಾನು ಅನ್ನಪಾನಾದಿಗಳು ಬಿಡಿಸುವುದಿಲ್ಲ. ಕಂಡಿಯ ತಾಯಿ, ಅಯ್ಯೋ ಅಪತ್ಕಾಲದಲ್ಲಿ ಮರೆಯೊಬ್ಬರ ಕಾಪಾಡಿದ ಪಾಪಿಗಳ ಮುಖವನ್ನು ನೋಡಬಾರದು ಎಂಬ ನೀತಿ ವಾಕ್ಯವುಂಟು. ಅಮ್ಮ ಭಾನುಮತಿ, ಚೆನ್ನಾಗಿ ಕೇಳು. ಒಂದು ವೇಳೆ ಪರ್ವತಗಳು ಚಲಿಸಿದರೂ ಚಲಿಸಬಹುದು, ಸಮುದ್ರವು ಮರದಪ್ಪಿ ಬಂದರೂ ಬರಬಹುದು, ಪರ್ವತದ ಕೊಡಲಿನ ಮೇಲೆ ಕಮಲವು ಮೂಡಿದರೂ ಮೂಡಬಹುದು, ಆದರೆ ನಾನಾಡಿದ ವಚನವು ಎಂದಿಗೂ ತಪ್ಪುವುದಿಲ್ಲ. ಇಡೀ ನಿನಗೆ ಕೊಟ್ಟ ಗುರುಗಳ ಸಾಕ್ಷಿಯಾಗಿ ತಪ್ಪುವುದಿಲ್ಲ. ಭಾನುಮತಿ, ಶಾಂತಳಾಗಿ ಜಾಗೃತಿ.